ಹರ್ಷವರ್ಧನ್ ಹಾಗೂ ಚಂದ್ರಶೇಖರ್ ಮಂತ್ರವಾದಿಯನ್ನು ಭೇಟಿಯಾಗಿ ಅವನ ಜೊತೆ ಮಾತುಕತೆಯಲ್ಲಿ ತೊಡಗಿದ್ದರು. ಆ ಆತ್ಮ ಆ ಹುಡುಗಿಯನ್ನು ಹೊರಗೆ ಬರುವುದಕ್ಕೆ ಬಿಡೋದಿಲ್ಲ. ಹೊರಗೆ ಬಂದರೂ ಆ ಹುಡುಗಿಗೆ ಆ ಆತ್ಮದ ಕಾವಲು ಸದಾ ಇರುತ್ತೆ ಎಂದನು ಮಂತ್ರವಾದಿ. ಮತ್ತೆ ಈಗ ಏನು ಮಾಡೋದು ಗುರುಗಳೇ? ಕೇಳಿದನು ಚಂದ್ರಶೇಖರ್. ನಿಮಗಿರೋದು ಒಂದೇ ದಾರಿ. ಆ ಹುಡುಗಿ ಮೇಲೆ ಆತ್ಮ ಬಂದಾಗ ಅವಳನ್ನು ಬಂಧಿಸಿ ಆತ್ಮಕ್ಕೆ ಮುಕ್ತಿ ನೀಡೋದು. ಆದರೆ ಅದು ನಾವು ಅಂದುಕೊಂಡಷ್ಟು ಸುಲಭ ಅಲ್ಲ ಎಂದನು ಮಂತ್ರವಾದಿ. ಮತ್ತೆ ಹೇಗೆ ಗುರುಗಳೇ? ಕೇಳಿದನು ಚಂದ್ರಶೇಖರ್. ಈ ಬಾರಿ ಬರೋ ಹುಣ್ಣಿಮೆ ದಿವಸ ಹೇಗಾದರೂ ಆ ಆತ್ಮ ಆ ಹುಡುಗಿಯ ಮೇಲೆ ಬರೋ ಥರ ನೀವು ಮಾಡಿ, ನಾನು ಆ ದಿನ ಚತುರ್ಭುಜ ಮಂಡಲ ಬರೆದು ಆ ಆತ್ಮನ ಅಲ್ಲಿ ಕೂರಿಸಿ ಬಂದಿ ಮಾಡಿ ಮುಕ್ತಿ ಕೊಡ್ತೀನಿ. ಆದರೆ ಆ ಸಂದರ್ಭದಲ್ಲಿ ಯಾರ ಪ್ರಾಣ ಬೇಕಾದರೂ ಹೋಗಬಹುದು. ಅದಕ್ಕೆ ನೀವೇ ಜವಾಬ್ದಾರರು ಎಂದನು ಮಂತ್ರವಾದಿ. ಯಾರು ಸಾಯಬಹುದು ಗುರುಗಳೇ? ಭಯದಿಂದ ಕೇಳಿದನು ಹರ್ಷವರ್ಧನ್. ಯಾರಾದರೂ ಆಗಬಹುದು. ನೀನು, ನಿನ್ನ ಸ್ನೇಹಿತ, ಆ ಹುಡುಗಿ ಅಥವಾ ನಿನ್ನ ಮಗ ಎಂದನು ಮಂತ್ರವಾದಿ. ನನ್ನ ಮಗ ಸಾಯ್ತಾನ? ಗುರುಗಳೇ ಬೇಡ, ಇದಕ್ಕೆ ಬೇರೆ ಏನಾದರೂ ಪರಿಹಾರ ಇದ್ದರೆ ಹೇಳಿ. ನನ್ನ ಮಗನ ಬದಲು ನಾನು ಸಾಯ್ತೀನಿ ಹೇಳಿ ಕೇಳಿದನು ಹರ್ಷವರ್ಧನ್. ನಿನ್ನ ಮಗ ಸಾಯಬಾರ್ದು, ಆದರೆ ಆ ಹುಡುಗಿ ಸಾಯಬಹುದೇ? ಕೇಳಿದನು ಮಂತ್ರವಾದಿ. ಮಂತ್ರವಾದಿ ಮಾತಿಗೆ ಹರ್ಷವರ್ಧನ್ ಮೌನವಾದನು. ಮಾತು ಮುಂದುವರಿಸಿದ ಮಂತ್ರವಾದಿ, ಮಾತು ಬರುತ್ತಿಲ್ಲವೇ? ಸಾವು ಯಾರನ್ನೂ ಬಿಡುವುದಿಲ್ಲ. ನಮ್ಮ ಆಯಸ್ಸು ಮುಗಿದ ನಂತರ ಇಲ್ಲಿ ನಮ್ಮ ಕೆಲಸವೇನೂ ಇರುವುದಿಲ್ಲ. ಮುಂದೆ ಏನಾಗುತ್ತದೆ ಎಂದು ಯಾರಿಗೂ ತಿಳಿದಿಲ್ಲ. ಚಿಂತಿಸಬೇಡ, ಆಗುವುದೆಲ್ಲ ಒಳ್ಳೆಯದಕ್ಕೆ. ನಾನು ಹೇಳಿದ ಹಾಗೆ ಮಾಡಿ. ಈಗ ಇಲ್ಲಿಂದ ಹೊರಡಿ ಎಂದನು ಮಂತ್ರವಾದಿ. ಮಂತ್ರವಾದಿಯ ಕಾಲಿಗೆ ನಮಸ್ಕರಿಸಿ ಹರ್ಷವರ್ಧನ್ ಹಾಗೂ ಚಂದ್ರಶೇಖರ್ ಅಲ್ಲಿಂದ ಹೊರಟರು. ದಾರಿಯಲ್ಲಿ ಹೋಗುವಾಗ, ಹರ್ಷ, ಯಾಕೆ ಟೆನ್ಷನ್ ಆಗಿದೆಯಾ? ಈಗ ಏನಾಯ್ತು ಅಂತ? ಯಾರಾದರೂ ಒಬ್ಬರು ಸಾಯಬಹುದು ಅಂತ ಹೇಳಿದ್ದಾರೆ ಹೊರತು ಅಗಸ್ತ್ಯನೇ ಸಾಯ್ತಾನೆ ಅಂತ ಏನು ಹೇಳಿಲ್ವಲ್ಲ ಎಂದನು ಚಂದ್ರಶೇಖರ್. ನೀನೇನೋ ಹೇಳ್ತೀಯ, ಆದರೆ ಅವನು ನನ್ನ ಮಗ. ಮುಂದೆ ಏನಾಗುತ್ತೋ ಏನೋ ಅನ್ನೋ ಭಯ ಎಂದನು ಹರ್ಷವರ್ಧನ್. ಏನೂ ಆಗಲ್ಲ, ಧೈರ್ಯವಾಗಿರು, ನಿನ್ನ ಜೊತೆ ನಾನಿರ್ತೀನಿ ಎಂದನು ಚಂದ್ರಶೇಖರ್. ಸರಿ ಆಯಿತು ಎಂದನು ಹರ್ಷವರ್ಧನ್. ಈಗ ಹುಣ್ಣಿಮೆ ದಿನ ಆ ಹುಡುಗಿನ ಹೇಗೆ ಕರ್ಕೊಂಡು ಬರೋದು ಕೇಳಿದನು ಚಂದ್ರಶೇಖರ್. ಅಗಸ್ತ್ಯನಿಗೆ ಹೇಳಿದ್ರೆ ಕರ್ಕೊಂಡು ಬರಬಹುದು ಎಂದನು ಹರ್ಷವರ್ಧನ್. ನೋ, ನಿನ್ನ ಮಗ ಕರ್ಕೊಂಡು ಬರೋಕ್ಕೆ ಚಾನ್ಸೇ ಇಲ್ಲ. ಅವನು ಈ ಬಂಗಲೆ ರಹಸ್ಯನ ಕಂಡು ಹಿಡಬೇಕು ಅಂತ ಅಂದ್ಕೊಂಡಿರೋನು. ಅವನಿಂದ ಆಗಲ್ಲ ಎಂದನು ಚಂದ್ರಶೇಖರ್. ಮತ್ತೆ ಅವಳಿಗೆ ಫೋನ್ ಮಾಡಿ ಬರೋಕೆ ಹೇಳಿದ್ರೆ ಎಂದನು ಹರ್ಷವರ್ಧನ್. ಫೋನ್ ಮಾಡಿ ಏನು ಹೇಳೋದು ಕೇಳಿದನು ಚಂದ್ರಶೇಖರ್. ಏನಾದರೂ ಸುಳ್ಳು ಹೇಳಿ ಬರೋಕೆ ಹೇಳೋದು ಎಂದನು ಹರ್ಷವರ್ಧನ್. ಇದೆಲ್ಲ ಕೆಲಸ ಮಾಡುತ್ತಾ ಕೇಳಿದನು ಚಂದ್ರಶೇಖರ್. ಟ್ರೈ ಮಾಡೋಣ ಎಂದನು ಹರ್ಷವರ್ಧನ್. ದಾರಿಯಲ್ಲಿ ಬರುವಾಗ ಅಪೇಕ್ಷಾ ಮನೆಯಿಂದ ಬರುತ್ತಿದ್ದ ಅಗಸ್ತ್ಯ ಹಾಗೂ ಆನಂದನನ್ನು ಹರ್ಷವರ್ಧನ್ ನೋಡಿದನು. ನೋಡು ಅಗಸ್ತ್ಯ, ನನಗೆ ಒಂದು ಮಾತೂ ಹೇಳದೆ ಬಂದಿದ್ದಾನೆ ಎಂದು ಅಗಸ್ತ್ಯನನ್ನು ನೋಡಿದ ಹರ್ಷವರ್ಧನ್ ಚಂದ್ರಶೇಖರ್ಗೆ ಹೇಳಿದನು. ಎಲ್ಲಿ ಕೇಳಿದನು ಚಂದ್ರಶೇಖರ್. ನೋಡಲ್ಲಿ, ಅವನ ಫ್ರೆಂಡ್ ಜೊತೆ ಬರ್ತಿದ್ದಾನೆ ಎಂದನು ಹರ್ಷವರ್ಧನ್. ಅಗಸ್ತ್ಯ ಹಾಗೂ ಆನಂದ್ ನಡೆದು ಬರುತ್ತಿರುವುದನ್ನು ಚಂದ್ರಶೇಖರ್ ನೋಡಿದನು. ನಮ್ಮ ಅಪ್ಪ ಬಂದಿದ್ದಾರೆ ಕಣೋ ಎಂದನು ಅಗಸ್ತ್ಯ. ನಿಮ್ಮಪ್ಪನ ಇಲ್ಲಿ ಎಂದು ಕೇಳಿದನು ಆನಂದ್. ಹೌದು, ಇವಾಗ ನಮ್ಮ ಮುಂದೆ ಒಂದು ಕಾರ್ ಪಾಸ್ ಆಯಿತು ನೋಡ್ದಾ ಕೇಳಿದನು ಅಗಸ್ತ್ಯ. ಹಾಂ ನೋಡ್ದೆ ಎಂದನು ಆನಂದ್. ಆ ಕಾರ್ ನಮ್ಮಪ್ಪಂದು. ಚಂದ್ರಶೇಖರ್ ಮತ್ತು ನಮ್ಮಪ್ಪ ಇಬ್ಬರು ಆ ಕಾರಲ್ಲಿ ಹೋದರು ಎಂದನು ಅಗಸ್ತ್ಯ. ನಿಜ ಹೇಳ್ತಿದ್ಯಾ ಅಗಸ್ತ್ಯ? ನಿಮ್ಮಪ್ಪ ಯಾಕೆ ಬಂದರು? ಅದು ಈಗ
ಏನಾದರೂ ವಿಷಯ ಇರಬಹುದಾ ಕೇಳಿದನು ಆನಂದ್. ಐ ಥಿಂಕ್ ಏನೋ ನಡೆಸ್ತಾ ಇದ್ದಾರೆ, ಚೇತನ್ಗೆ ಫೋನ್ ಮಾಡು ಎಂದನು ಅಗಸ್ತ್ಯ. ಅಗಸ್ತ್ಯ ಹೇಳಿದ ಕೂಡಲೇ ಆನಂದ್ ಚೇತನ್ಗೆ ಕರೆ ಮಾಡಿದನು. ಹಲೋ ಚೇತನ್, ಅಗಸ್ತ್ಯ ಮಾತಾಡ್ತಾನೆ ನೋಡಿ ಎಂದನು ಆನಂದ್. ಹಲೋ ಚೇತನ್ ಎಂದನು ಅಗಸ್ತ್ಯ. ನಾನು ಕಾಲ್ ಮಾಡಬೇಕು ಅಂದ್ಕೊಂಡೆ, ಅಷ್ಟರಲ್ಲಿ ನೀವೇ ಮಾಡಿದ್ರಿ ಎಂದನು ಚೇತನ್. ಏನು ವಿಷಯ ಚೇತನ್ ಕೇಳಿದನು ಅಗಸ್ತ್ಯ. ಸರ್, ನಿಮ್ಮ ತಂದೆನ ಚಂದ್ರಶೇಖರ್ ಜೊತೆ ನೋಡಿದೆ ಎಂದನು ಚೇತನ್. ಚಂದ್ರಶೇಖರ್ ಜೊತೆನಾ? ಎಲ್ಲಿ ಎಂದು ಕೇಳಿದನು ಅಗಸ್ತ್ಯ. ನಾನು ಎಸ್ಟೇಟ್ನಿಂದ ಬರುವಾಗ ಇಬ್ಬರು ಕಾರ್ನಲ್ಲಿ ಹೋಗ್ತಿದ್ರು. ನಾನು ಅವ್ರನ್ನ ಫಾಲೋ ಮಾಡ್ಕೊಂಡು ಹೋದೆ. ಅವ್ರು ಯಾವುದೋ ಒಂದು ಪಾಳ್ಮನೆ ಹತ್ರ ಹೋಗಿದ್ರು. ಸ್ವಲ್ಪ ಹೊತ್ತು ಆದಮೇಲೆ ಒಬ್ಬ ಮಂತ್ರವಾದಿ ಆ ಮನೆಯ ಒಳಗೆ ಹೋದ. ಚಂದ್ರಶೇಖರ್ ಮತ್ತು ಸರ್ ಇಬ್ಬರೂ ಒಳಗೆ ಹೋದರು. ಆಮೇಲೆ ಹೊರಗೆ ಬಂದರು ಎಂದನು ಚೇತನ್. ನಿಮಗೆ ಆ ಜಾಗ ಗೊತ್ತಾ ಚೇತನ್ ಕೇಳಿದನು ಅಗಸ್ತ್ಯ. ಹಾಂ ಸರ್, ಗೊತ್ತು ಎಂದನು ಚೇತನ್. ಸರಿ, ನಾಳೆ ಸಂಜೆ ನಾವು ಆ ಜಾಗಕ್ಕೆ ಹೋಗೋಣ. ಹಾಗೆ ನಾಳೆ ಬೆಳಗ್ಗೆ ಚಂದ್ರಶೇಖರ್ದು ಪ್ರತಿ ಮೂಮೆಂಟ್ಸ್ನ ಅಬ್ಸರ್ವ್ ಮಾಡಿ ಅವರಿಬ್ಬರು ಯಾಕೆ ಅಲ್ಲಿಗೆ ಹೋಗಿದ್ರು ಅಂತ ತಿಳ್ಕೊಳ್ಳೋಕೆ ಟ್ರೈ ಮಾಡಿ ಎಂದನು ಅಗಸ್ತ್ಯ. ಸರಿ ಸರ್, ಆಯಿತು. ಸರ್, ನಿಮ್ಮ ಹತ್ರ ಏನೋ ಕೇಳಬೇಕು ಅಂಜಿಕೆಯಿಂದ ಕೇಳಿದನು ಚೇತನ್. ಏನು ಹೇಳಿ ಚೇತನ್ ಕೇಳಿದನು ಅಗಸ್ತ್ಯ. ಸರ್, ಅದು ಆ ಚಂದ್ರಶೇಖರ್ಗೆ ನಮ್ಮ ಡಿಪಾರ್ಟ್ಮೆಂಟಿಂದ ಹೆಲ್ಪ್ ಮಾಡಿರೋದು ನಿಮ್ಮ ತಂದೆ ಅಲ್ಲ ತಾನೆ ಎಂದು ಕೇಳಿದನು ಚೇತನ್. ಅವರೇ ಚೇತನ್. ನಿಮಗೆ ಇಷ್ಟು ಗೊತ್ತಾದ ಮೇಲೂ ನಾನು ಸುಳ್ಳು ಹೇಳೋದು ತಪ್ಪು. ಅವರೇ ಹೆಲ್ಪ್ ಮಾಡ್ತಿರೋದು ಎಂದನು ಅಗಸ್ತ್ಯ. ಸಾರಿ ಸರ್, ಗೊತ್ತಿಲ್ಲದೆ ಏನೇನೋ ಮಾತಾಡ್ಬಿಟ್ಟೆ ಎಂದನು ಚೇತನ್. ನೀವೇನೂ ತಪ್ಪು ಮಾತಾಡಿಲ್ಲ ಬಿಡಿ ಚೇತನ್. ನಾಳೆ ಸಂಜೆ ಬೇಗ ಬನ್ನಿ, ಆ ಮನೆ ಹತ್ರ ಹೋಗಿ ಬರೋಣ ಎಂದನು ಅಗಸ್ತ್ಯ. ಸರಿ ಸರ್, ಬರ್ತೀನಿ ಎಂದನು ಚೇತನ್. ಯಾಕೋ ಅಗಸ್ತ್ಯ, ಏನಾಯಿತು? ಯಾಕೆ ಬೇಜಾರಾಗಿದೆಯಾ ಕೇಳಿದನು ಆನಂದ್. ಚಂದ್ರಶೇಖರ್ಗೆ ಹೆಲ್ಪ್ ಮಾಡ್ತಿರೋದು ನಮ್ಮ ಅಪ್ಪನೇ ಅಂತ ಚೇತನ್ಗೆ ಗೊತ್ತಾಗಿದೆ ಎಂತನೂ ಅಗಸ್ತ್ಯ. ಹೌದೇನೋ ಬಿಡ, ಯಾವತ್ತಿದ್ರೂ ಗೊತ್ತಾಗಲೇಬೇಕಿತ್ತು, ಅದು ಬೇಗನೆ ಗೊತ್ತಾಗಿದೆ ಎಂದನು ಆನಂದ್. ಮತ್ತು ಚಂದ್ರಶೇಖರ್ ಹಾಗೆ ನಮ್ಮಪ್ಪ ಯಾವುದೋ ಪಾಳು ಮನೆ ಹತ್ರ ಹೋದ್ರಂತೆ. ಆಮೇಲೆ ಅಲ್ಲಿಗೆ ಒಬ್ಬ ಮಂತ್ರವಾದಿ ಹೋದ್ನಂತೆ ಎಂದನು ಅಗಸ್ತ್ಯ. ಏನು, ಪಾಳ್ಮನೆ ಹತ್ರನಾ? ಯಾವ ಪಾಳ್ಮನೆ? ಎಲ್ಲಿರೋದು ಅದು ಕೇಳಿದನು ಆನಂದ್. ನನಗೂ ಗೊತ್ತಿಲ್ಲ. ನಾಳೆ ಚೇತನ್ ಬರ್ತಾನೆ, ನೀನು ರೆಡಿ ಆಗಿರು, 3 ಜನ ಹೋಗಿದ್ದು ಬರೋಣ ಎಂದನು ಅಗಸ್ತ್ಯ. ಸರಿ ಕಣೋ, ಹೋಗೋಣ ಎಂದನು ಆನಂದ್. ಮರುದಿನ ಸಂಜೆ ಅಗಸ್ತ್ಯ ಹಾಗೂ ಆನಂದ್ ಚೇತನ್ಗಾಗಿ ಕಾಯುತ್ತಾ ಕುಳಿತಿದ್ದರು. ಚೇತನ್ ಎಸ್ಟೇಟ್ ಕೆಲಸ ಮುಗಿಸಿಕೊಂಡು ಬಂದನು. ಬಂದವನೇ, ಸರ್, ಒಂದು ಇಂಪಾರ್ಟೆಂಟ್ ವಿಷಯ ಇದೆ. ಚಂದ್ರಶೇಖರ್ ಅವರ ಮಗಳು ಊರಿಗೆ ಬಂದಿದ್ದಾಳೆ ಎಂದನು. ಹೌದಾ, ಯಾವಾಗ ಕೇಳಿದನು ಅಗಸ್ತ್ಯ. ಗೊತ್ತಿಲ್ಲ, ಬಟ್ ಇವತ್ತು ಬೆಳಗ್ಗೆ ನಿಮ್ಮ ತಂದೆಗೆ ಅವರ ಮಗಳನ್ನು ಪರಿಚಯ ಮಾಡಿಕೊಟ್ರು ಎಂದನು ಚೇತನ್. ಓಕೆ ಚೇತನ್, ನಿನ್ನೆ ಆ ಪಾಳು ಮನೆ ಹತ್ರ ಯಾಕೆ ಹೋಗಿದ್ರು ಅಂತ ಗೊತ್ತಾಯ್ತಾ ಕೇಳಿದನು ಅಗಸ್ತ್ಯ. ಇಲ್ಲ ಸರ್, ಅದರ ಬಗ್ಗೆ ಏನೂ ಅವರು ಮಾತಾಡಿದ್ದು ನನಗೆ ಗೊತ್ತಾಗಲಿಲ್ಲ ಎಂದನು ಚೇತನ್. ಸರಿ ಬನ್ನಿ, ನಾವೇ ಅಲ್ಲಿಗೆ ಹೋಗ್ತೀವಲ್ಲ, ಏನಾದರೂ ಗೊತ್ತಾಗಬಹುದು ಎಂದನು ಅಗಸ್ತ್ಯ. ಮೂವರು ಆ ಪಾಳು ಮನೆಯ ಹತ್ತಿರ ಹೊರಟರು. ಇನ್ನು ಎಷ್ಟು ದೂರ ಚೇತನ್ ಕೇಳಿದನು ಆನಂದ್. ಇನ್ನೇನು ಬಂತು ಬನ್ನಿ ಎಂದನು ಚೇತನ್. ಆವಾಗಿಂದ ಬಂತು ಬಂತು ಅಂತ ಹೇಳ್ತಾ ಇದ್ದೀರಾ, ಆದರೆ ನಡೆದು ಕಾಲೆಲ್ಲ ನೋವಾಯಿತು. ಮೊದಲೇ ಹೇಳಿದ್ರೆ ನಾನು ಕಾರಾದರೂ ತೊಗೊಂಡು ಬರ್ತಿದ್ದೆ ಎಂದನು ಆನಂದ್. ನಿನ್ನ ಕಾರಲ್ಲಿ ಹೋಗಿದ್ರೆ ನಾಳೆ ಬೆಳಗ್ಗೆ ಆದರೂ ಅಲ್ಲಿಗೆ ಹೋಗೋಕ್ಕಾಗ್ತಿರ್ಲಿಲ್ಲ. ಸುಮ್ಮನೆ ನಡಿ ಎಂದನು ಅಗಸ್ತ್ಯ. ಯಾಕಪ್ಪ ಕಿಂಡಲ್ಲ ಕೇಳಿದನು ಆನಂದ್. ಇನ್ನೇನು ಮತ್ತೆ, ಸ್ಟಾರ್ಟ್ ಆಗೋಕ್ಕೆ 1 ದಿನ, ಸ್ಟಾಪ್ ಆಗೋಕ್ಕೆ 1 ದಿನ, ಇನ್ನು ಅದರ ಮೇಲೆ ಕೂತ್ಕೊಂಡು ಬರೋದು ಅಂದರೆ ಎತ್ತಿನ ಗಾಡಿ ಮೇಲೆ ಬಂದ ಹಾಗಾಗುತ್ತೆ ಎಂದು ನಕ್ಕನು ಅಗಸ್ತ್ಯ. ಅಗಸ್ತ್ಯನ ಮಾತಿಗೆ ಚೇತನ್ ಸಹ ನಕ್ಕನು. ಅದೇ ಎತ್ತಿನ ಗಾಡಿ ಮೇಲೆ ಕಪ್ಪು ನಿನ್ನ ಇಡೀ ಚಿಕ್ಕಮಗಳೂರು ಸುತ್ತಾಡಿಸಿರೋದು ಎಂದನು ಆನಂದ್. ಆಯಿತು ನಡಿ ಎಂದನು ಅಗಸ್ತ್ಯ. ಹೀಗೆ ಮಾತನಾಡುತ್ತಾ ಪಾಳು ಮನೆಯ ಹತ್ತಿರ ಮೂವರೂ ಬಂದರು. ಸರ್, ಅದೇ ನೋಡಿ ಆ ಮನೆ ಎಂದನು ಚೇತನ್.
ಅಗಸ್ತ್ಯ ಹಾಗೂ ಆನಂದ್ ಆ ಪಾಳು ಮನೆಯನ್ನೇ ದಿಟ್ಟಿಸಿ ನೋಡುತ್ತಾ ನಿಂತರು. ಇದೇನು ಅಗಸ್ತ್ಯ, ಹೀಗಿದೆ? ಆ ಚಂದ್ರಶೇಖರ್ ಮತ್ತೆ ನಿಮ್ಮಪ್ಪ ಇಲ್ಲಿಗೆ ಬಂದು ಏನೋ ಮಾಡಿದ್ರು ಕೇಳಿದೆನು ಆನಂದ್. ಅದೇ ನನಗೆ ಗೊತ್ತಾಗ್ತಿಲ್ಲ. ಈ ಮನೆ ನೋಡಿದ್ರೆ ಯಾರಿಗಾದರೂ ಭಯ ಆಗೇ ಆಗುತ್ತೆ. ಇಲ್ಲಿ ಮಾಡೋ ಕೆಲಸ ಆದ್ರೂ ಏನು? ಒಳಗೋಗಿ ನೋಡೋಣ, ಏನಂತೀರಾ? ಕೇಳಿದನು ಅಗಸ್ತ್ಯ. ಸರ್ ಬನ್ನಿ ಹೋಗಿ ನೋಡೋಣ ಎಂದನು ಚೇತನ್. ನೀವು ಹೋಗಿ, ನಾನು ಬರಲ್ಲ. ಹೊರಗಡೆನೇ ಈ ರೀತಿ ಇದೆ, ಇನ್ನು ಒಳಗೇನೇನಿದೆಯೋ ನಾನು ಬರಲ್ಲ, ಇಲ್ಲೇ ಇರ್ತೀನಿ. ಯಾರಾದರೂ ಬಂದರೆ ಸಿಗ್ನಲ್ ಕೊಡ್ತೀನಿ ಅಂದನು ಆನಂದ್. ನೀನು ಹೇಳೋದು ಸರಿ. 3 ಜನ ಒಳಗೋದ್ರೆ ಯಾರಾದರೂ ಬಂದರೆ ಪ್ರಾಬ್ಲಮ್ ಆಗುತ್ತೆ. ಯಾರಾದರೂ ಒಬ್ಬರು ಇದ್ದರೆ ನಮಗೆ ಒಳ್ಳೆಯದು. ಚೇತನ್ ಬನ್ನಿ ನಾವು ಹೋಗೋಣ, ಇವನು ಇಲ್ಲೇ ಇರಲಿ ಎಂದು ಚೇತನ್ ಜೊತೆ ಆ ಪಾಳು ಮನೆಯ ಒಳಗೆ ಹೋಗಲು ನಿರ್ಧರಿಸಿದನು ಅಗಸ್ತ್ಯ. ಆನಂದ್ ಅಲ್ಲೇ ಹೊರಗೆ ನಿಂತು ಯಾರಾದರೂ ಬರುವರೇ ಎಂದು ನೋಡುತ್ತಾ ನಿಂತನು.